ಸೊ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ರಾಜ್. ಎಲ್ಲರೂ ಹೆಂಗಿದ್ರಪ್ಪ? ಸೊ ಎಲ್ಲರೂ ಆರಾಮದ್ರಿ ಅಂತ ಹೇಳ್ಕೊಂತೀನಿ. ಸೊ ನಾವು ಈ ವಿಡಿಯೋ ಒಳಗಡೆ R15V4 ಮ್ಯಾಗ ಲೋನ್ ಮಾಡಿಸಿದ್ರೆ ಒಂದು ತಿಂಗಳಿಗೆ EMI ಎಷ್ಟು ಬರ್ತದೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ R15V3 ಲೋನ್ EMI ಡೀಟೇಲ್ಸ್ ಹಾಕ್ರಿ ಅಂತ ಹೇಳಿ ಸುಮನ್ ಅವ್ರು ಕಮೆಂಟ್ ಮಾಡಿದ್ರು. ಸೊ ಸುಮನ್ ಅವರೇ R15V3 ಡಿಸ್ಕಂಟಿನ್ಯೂ ಆಗೈತಿ, ಅದರೊಳಗಡೆ ಈಗ V4 ಐತಿ. ಸೊ ಆ R15V4 ನೀವು ಒಂದು ತಿಂಗಳಿಗೆ ಫೈನಾನ್ಸ್ ಮಾಡಿಸಿದ್ರೆ ಲೋನ್ EMI ಎಷ್ಟು ಬರ್ತದೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೀವು ಒಂದು ಬೈಕ್ ಮ್ಯಾಗ ಲೋನ್ ಮಾಡಿಸ್ತೀರ ಅಂತಂದ್ರೆ ಎಕ್ಸಾಕ್ಟಾಗಿ ಒಂದು ತಿಂಗಳಿಗೆ EMI ಎಷ್ಟು ಬರ್ತದೆ ಅನ್ನೋದು ಎಕ್ಸಾಕ್ಟಾಗಿ ಹೇಳಿಕ್ಕೆ ಬರಲ್ಲ, ಯಾಕಂದ್ರೆ ಅದು ವೇರಿಯಸ್ ಫ್ಯಾಕ್ಟರ್ಸ್ ಮ್ಯಾಗ ಡಿಸೈಡ್ ಆಗ್ತೈತಿ. ಲೈಕ್ ನಿಮ್ಮ ಸಿವಿಲ್ ಸ್ಕೋರು, ಡೌನ್ ಪೇಮೆಂಟ್ ಎಷ್ಟು ಮಾಡ್ತೀರಿ, ಆಮೇಲೆ ಫೈನಾನ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ ಅನ್ನೋದ್ರ ಮ್ಯಾಗ ಬೇಸ್ ಮ್ಯಾಗ ಒಂದು ತಿಂಗಳದ್ದು EMI ಡಿಸೈಡ್ ಆಗ್ತಾ ಹೋಗ್ತೈತಿ. ಸೊ ನಾವು ಹಾಗಾಗಿ ಈ ವಿಡಿಯೋ ಒಳಗಡೆ ಆವ್ರೇಜ್ ಪರ್ಸನ್ಗೆ ಬ್ಯಾಂಕ್ ಅಥವಾ ಫೈನಾನ್ಸ್ ಅವರು ಯಾವ ರೀತಿ ಲೋನ್ ಕೊಡ್ತಾರೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟಿಗೆ ನಾನು ಈ ತಿಂಗಳಿಗೆ ಕಂತು ಅಥವಾ EMI ಎಷ್ಟು ಬರುತ್ತೆ ಅನ್ನೋದನ್ನ ಹೇಳ್ತೀನಿ. ನೆಕ್ಸ್ಟ್ ಬಡ್ಡಿ ಎಷ್ಟಾಗುತ್ತೆ, 1 ವರ್ಷಕ್ಕೆ 2 ವರ್ಷಕ್ಕೆ ಬಡ್ಡಿ ಎಷ್ಟಾಗುತ್ತೆ ಅನ್ನೋದನ್ನ ಹೇಳ್ತೀನಿ. ಆಮೇಲೆ ಒಂದು ವೇಳೆ ನೀವು 80,000 ಡೌನ್ ಪೇಮೆಂಟ್ ಮಾಡಿದ್ರೆ ಒಂದು ತಿಂಗಳಿಗೆ EMI ಎಷ್ಟು ಬರ್ತದೆ ಅನ್ನೋದನ್ನ ಒಂದಾದ್ಮೇಲೆ ಒಂದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. R15 ಬೇಸ್ ವೇರಿಯಂಟ್ ಇಂದ 2,40,000 ಐತಿ, ಟಾಪ್ ವೇರಿಯಂಟ್ ಇಂದ 2,60,000 ಐತಿ. ಸೊ ನಾವು ಬೇಸ್ ವೇರಿಯಂಟ್ ಇಂದ ₹600 ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಸೊ ಆ ಬೇಸ್ ವೇರಿಯಂಟ್ ಇಂದ ₹600 2,40,000 ಐತಿ. ಸೊ ಈ 2,40,000 ಒಂದು ಬ್ಯಾಂಕ್ ಅಥವಾ ಫೈನಾನ್ಸ್ ನವರು ಯಾವರೇಜ್ ಪರ್ಸನ್ಗೆ 85% ಲೋನ್ ಅಥವಾ ಫೈನಾನ್ಸ್ ಮಾಡಿಸ್ಕೊಡ್ತಾರೆ ನಿಮಗೆ. ಸೊ 2,40,000 85% ಲೋನ್ ಮಾಡಿಸ್ಕೊಡ್ತಾರೆ ಅಂತ ಹೇಳಿದ್ರೆ ಅದು ₹2,00,000 ಆಗೈತಿ. ಸೊ ಇದು ನಿಮ್ಮ ಲೋನ್ ಅಮೌಂಟ್. ಸೊ ಇಷ್ಟರವರೆಗೂ ಬ್ಯಾಂಕ್ ಅಥವಾ ಫೈನಾನ್ಸ್ ಅವ್ರು ಲೋನ್ ಮಾಡಿಸ್ಕೊಟ್ರೆ ಉಳಿದಂತಹ ₹40,000, ಈ ಉಳಿದಂಥ ₹40,000 ನೀವು ಡೌನ್ ಪೇಮೆಂಟ್ ಕಟ್ಟಬೇಕು. ಸೊ ಇದು ಮಿನಿಮಮ್ ಡೌನ್ ಪೇಮೆಂಟ್ ಅಮೌಂಟ್. ಇದಕ್ಕಿಂತ ಕೆಳಗಡೆ ಡೌನ್ ಪೇಮೆಂಟ್ ಮಾಡ್ಲಿಕ್ಕೆ ಬರಲ್ಲ. ಇದಕ್ಕಿಂತ ನೀವು ಒಂದ್ ವೇಳೆ ಕೆಳಗಡೆ ಡೌನ್ ಪೇಮೆಂಟ್ ಮಾಡ್ಬೇಕಂದ್ರೆ ನಿಮ್ಮ ಸಿವಿಲ್ ಸ್ಕೋರ್ ಚಲೋ ಇರಬೇಕಾಗ್ತೈತಿ. ಸೊ ಒಂದು ಯಾವರೇಜ್ ಪರ್ಸನ್ಗೆ ಇಷ್ಟು ಕ್ಯಾಲ್ಕುಲೇಷನ್ ಬರ್ತೈತಿ. ಸೊ ಇವಾಗ ಬ್ಯಾಂಕ್ ಅಥವಾ ಫೈನಾನ್ಸ್ ನಿಮಗೆ 2,00,000 ಲೋನ್ ಕೊಟ್ರಂದ್ರೆ ಇಂತಿಷ್ಟು % ಅಂತೇಳಿ ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿ ಅದನ್ನ ಹೊಳ್ಳಿ ರಿಕವರಿ ಮಾಡ್ತಾರೆ. ಸೊ ಆ ಇಂಟ್ರೆಸ್ಟ್ ರೇಟ್ ಕೂಡ ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಡಿಸೈಡ್ ಆಗ್ತೈತಿ. ಸೊ ಒಬ್ಬ ಯಾವರೇಜ್ ಪರ್ಸನ್ಗೆ ಬ್ಯಾಂಕ್ ಅಥವಾ ಫೈನಾನ್ಸ್ ಅವರು 10% ರೇಟ್ ಆಫ್ ಇಂಟ್ರೆಸ್ಟ್ ಹಾಕಿ ಲೋನ್ ರಿಕವರಿ ಮಾಡ್ತಾರೆ. 2,00,000ಕ್ಕೆ 10% ರೇಟ್ ಆಫ್ ಇಂಟ್ರೆಸ್ಟ್ ಒಂದು ತಿಂಗಳಿಗೆ EMI ಎಷ್ಟು ಬರ್ತದೆ ಅನ್ನೋದು ನೀವು ಯಾವ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀರ ಅನ್ನೋದ್ರ ಬೇಸ್ ಮ್ಯಾಗ ಡಿಸೈಡ್ ಆಗ್ತೈತಿ. ಒಂದ್ ವೇಳೆ ನೀವು 18 ತಿಂಗಳ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ₹12,777 ಒಂದು ತಿಂಗಳದ EMI ಅಥವಾ ಕಂತು ಬರ್ತೈತಿ. ಒಂದ್ ವೇಳೆ ನೀವು 24 ತಿಂಗಳ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ₹10,000 ಒಂದು ತಿಂಗಳದ EMI ಅಥವಾ ಕಂತು ಬರ್ತೈತಿ. ಇಲ್ಲ ನೀವು 36 ತಿಂಗಳ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ₹7,227 ಒಂದು ತಿಂಗಳದ EMI ಅಥವಾ ಕಂತು ಬರ್ತೈತಿ. ಅಥವಾ ನೀವು 48 ತಿಂಗಳದ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ₹5,833 ಒಂದು ತಿಂಗಳದ EMI ಅಥವಾ ಕಂತು ಬರ್ತೈತಿ. ಸೊ ಇಷ್ಟಕ್ಕೆಲ್ಲ ಬಡ್ಡಿ ಎಷ್ಟಾಗತ್ತೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ, ಸೊ ನೀವು 1.5 ವರ್ಷಕ್ಕೆ ಫೈನಾನ್ಸ್ ಮಾಡಿಸಿದ್ರೆ R15 ಮ್ಯಾಗ ₹30,000 ಬಡ್ಡಿ ಆಕೈತಿ. 2 ವರ್ಷಕ್ಕೆ ಮಾಡಿಸಿದ್ರೆ ₹40,000 ಬಡ್ಡಿ ಆಕೈತಿ. ಇನ್ನು 3 ವರ್ಷಕ್ಕೆ ಮಾಡಿಸಿದ್ರೆ ₹60,000 ಬಡ್ಡಿ ಆಕೈತಿ. ಇನ್ನು 4 ವರ್ಷ ಅಂದ್ರೆ 48 ತಿಂಗಳಿಗೆ ₹80,000 ಬಡ್ಡಿ ಆಕೈತಿ. ಸೊ ಇಷ್ಟು R15 ಲೋನ್ ಮಾಡಿಸಿದ್ರೆ ಬಡ್ಡಿ ಎಷ್ಟಾಗತ್ತೆ. ಸೊ 1 ವರ್ಷಕ್ಕೆ ನೀವು ಫೈನಾನ್ಸ್ ಮಾಡಿಸಿದ್ರೆ ಟೋಟಲ್ ಅಮೌಂಟ್ ಎಷ್ಟಾಗತ್ತೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ, ಸೊ ನಿಮ್ಮ ₹40,000 ಡೌನ್ ಪೇಮೆಂಟ್ ಪ್ಲಸ್ 2,00,000 ಲೋನ್ ಅಮೌಂಟ್ ಪ್ಲಸ್ 1 ಇಯರ್ದು ಬಡ್ಡಿ. ಸೊ ನಿಮ್ಗೆ ಯಾವ ಇಯರ್ದು ಬಡ್ಡಿ ಬೇಕೋ ಆ ಇಯರ್ ಬಡ್ಡಿ ಹಿಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊರಿ. ಟೋಟಲ್ ಅದು ಅಮೌಂಟ್ ₹2,70,000 ಆಗುತ್ತೆ. ಸೊ ನೀವು R15 ಮ್ಯಾಗ 1.5 ವರ್ಷಕ್ಕೆ ಫೈನಾನ್ಸ್ ಮಾಡಿಸಿದ್ರೆ ಟೋಟಲ್ ಅಮೌಂಟ್ ₹2,70,000 ಆಗುತ್ತೆ. ಅದರ ಆನ್ ರೋಡ್ ಪ್ರೈಸ್ ಇದ್ದಿದ್ದು ₹2,40,000. ಕ್ಯಾಲ್ಕುಲೇಷನ್ ಮಾಡಿದ್ದು ₹40,000 ಡೌನ್ ಪೇಮೆಂಟ್ ಇಂದು. ಒಂದ್ ವೇಳೆ ನೀವು ₹80,000 ಡೌನ್ ಪೇಮೆಂಟ್ ಮಾಡಿದ್ರೆ ಎಷ್ಟು EMI ಅಮೌಂಟ್ ಬರುತ್ತೆ ಅಂತ ಹೇಳಿದ್ರೆ, ₹2,40,000 ₹80,000 ಡೌನ್ ಪೇಮೆಂಟ್ ಮಾಡಿದ್ರೆ ಉಳಿದ ಅಮೌಂಟ್ ₹2,60,000. ಇದಕ್ಕೆ 10% ರೇಟ್ ಆಫ್ ಇಂಟ್ರೆಸ್ಟ್ 18 ತಿಂಗಳಿಗೆ ₹10,227 ಒಂದು ತಿಂಗಳದ EMI ಬರ್ತೈತಿ. 24 ತಿಂಗಳದ ಲೋನ್ ಪೀರಿಯಡ್ಗೆ ₹8,000 ಒಂದು ತಿಂಗಳದ EMI ಬರ್ತೈತಿ. ಇನ್ನು 36 ಕಂತಿಗೆ 36 ತಿಂಗಳಿಗೆ ₹5,777 ಒಂದು ತಿಂಗಳದ EMI ಬರ್ತೈತಿ. R15 ಮ್ಯಾಗ ನೀವು ಲೋನ್ ಮಾಡಿಸಿದ್ರೆ ಒಂದು ತಿಂಗಳಿಗೆ EMI ಎಷ್ಟು ಬರ್ತದೆ ಅನ್ನೋದು ಒಂದು ಕಂಪ್ಲೀಟ್ ಡೀಟೇಲ್ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋ ಒಳಗಡೆ ಯಾವ ಬೈಕಿಂದ ಲೋನ್ EMI ಡೀಟೇಲ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡ್ರಿ. ಆ ವಿಡಿಯೋ ಒಳಗಡೆ ಮತ್ತೆ ಸಿಗೋಣ.